ನೀವು ದೇವ್ರ ತಗೊಂಡ್ಬಂದಿದ್ದೀರಲ್ಲ, ಯಾಕೆ ತಂದಿದ್ದೀರಾ ಇಲ್ಲಿಗೆ ಅಂತ? ನಾವು ಒಳಗೆ ಚೆನ್ನಾಗಿ ಒಳ್ಳೇದಾಗತ್ತೆ ಅಂತ ತಂದಿದ್ದೀರಾ? ನೀವು ಯಾಕೆ ತಂದಿದ್ದೀರಾ ದೇವ್ರನ್ನ ಇಲ್ಲಿಗೆ? ನಾವು ಈಗ ಯಾವಾಗ ನಾವು ಹಿರಿಯರೆಲ್ಲ ಇಲ್ಲೇ ಮಾಡ್ಕೊಂಡ್ ಬಂದವ್ರೆ, ಯಾವುದೇ ದೇವರು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಶಕ್ತಿ ಕಮ್ಮಿ ಆಗಿದೆ ಅಂದಾಗ ಈ ಸ್ಥಳಕ್ಕೆ ಬರ್ತೀವಿ. ಬಂದು ಇಲ್ಲಿ ಹೋಮ ಅವನ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಮುಂದೆ ಕಾರ್ಯ ದೇವರಿಗೆ ಅಲ್ಲಿಗೆ ಒಂದು ಶಕ್ತಿ ತುಂಬ್ಕೊಂಬರುತ್ತೆ. ಹಲೋ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮ ಪ್ರಯಾಣ ನಮ್ಮ ವಜ್ರಕ್ಕೆ. ಸೊ ವಜ್ರ ಅಂದಿದ ತಕ್ಷಣ ತುಂಬ ಜನಕ್ಕೆ ಡೌಟ್ ಇರುತ್ತೆ, ಏನಪ್ಪ ವಜ್ರ ಅಂತ ಹೇಳ್ತಿದ್ದಾರೆ ಅಂತ. ಸೊ ನಮ್ಮ ದಶರಥ ರಾಮೇಶ್ವರ ವಜ್ರ. ಇಲ್ಲಿರೋ ಪ್ರಕೃತಿ ಸೌಂದರ್ಯನ ನೋಡೋದಕ್ಕೆ ಎರಡು ಕಣ್ಣು ಕೂಡ ಸಾಲದು. ಸುತ್ತನೂ ಹಸಿರು, ಸುತ್ತನೂ ಫಾರೆಸ್ಟ್. ಯಾವ ಕಡೆ ನೋಡಿದ್ರು ನಿಮಗೆ ಜನಜಂಗುಳಿ, ಗಲಾಟೆ, ಗದ್ದಲದಿಂದ ಸ್ವಲ್ಪ ಆಚೆ ಬರಬೇಕು ಸಿಟಿಯಿಂದ ಹೊರಗಡೆ ಅಂದರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಭೇಟಿ ನೀಡ್ಬೋದು. ತಂದೆ ತಾಯಿ ಬಗ್ಗೆ ಮಕ್ಕಳಿಗಿರುವಂಥ ಗೌರವನ, ಪ್ರೀತಿನ, ವಿಶ್ವಾಸನ, ನಂಬಿಕೆನ ಉಳಿಸ್ಕೊಂಡಿರೋಂಥ, ಇವತ್ತಿಗೂ ಉಸಿರಾಡ್ತಿರೋ ಅಂಥ ಜಾಗ ಅಂದರೆ ಅದು ದಶರಥ ರಾಮೇಶ್ವರ. ಪ್ರತಿಯೊಬ್ಬ ಮಕ್ಕಳು ಅಂದರೆ ಈಗೆಲ್ಲ ಯಾರೆಲ್ಲ ವೃದ್ಧಾಶ್ರಮಕ್ಕೆ ಕಳಿಸ್ತಾ ಇದ್ದೀರಾ, ತಂದೆ ತಾಯಿಗಳನ್ನ ಬೀದಿಗೆ ಬಿಡ್ತಾ ಇದ್ದೀರಾ, ಅವ್ರನ್ನ ಯಾವತ್ತೂ ಸುಖವಾಗಿ ನೋಡ್ಕೊಳ್ತಾ ಇರೋಕ್ಕಾಗದಿರೋಷ್ಟು ಸ್ವಾರ್ಥಿಗಳಾಗಿ ಬದುಕ್ತಾ ಇದ್ದೀರಾ, ಖಂಡಿತ ನೀವೆಲ್ಲ ಈ ದೇವಸ್ಥಾನಕ್ಕೆ ಒಂದ್ಸಲ ಹೋಗ್ಬಿಟ್ಟು ಬರಬೇಕು. ಹಾಗೆ ತುಂಬ ಪ್ರೀತಿಯಿಂದ ನೋಡ್ಕೊತಾ ಇರೋರು, ತಂದೆ ತಾಯಿಗಳ ಆಸೆಗಳನ್ನ ಪೂರೈಸ್ತಾ ಇರೋರು ಕೂಡ ಈ ದೇವಸ್ಥಾನಕ್ಕೆ ಒಂದ್ಸಲ ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ. ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ತಂದೆ ತಾಯಿ ಬಾಂಧವ್ಯ ಮುಂದಿನ 7 ಜನ್ಮಕ್ಕೂ ಅವ್ರು ನಿಮಗೆ ಸಿಗಲಿ. ಸೊ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ, ಸೊ ದಶರಥ ರಾಮೇಶ್ವರ ವಜ್ರ ಅಂತ ತುಂಬ ಪಾಪ್ಯುಲರ್ ಆಗಿರೋಂಥ ದೇವಸ್ಥಾನ. ದಯವಿಟ್ಟು ಈ ಚಾನಲ್ನ ನೋಡ್ತಿರೋರು ಅಥವಾ ಈ ವಿಡಿಯೋನ ನೋಡ್ತಿರೋರು ಫುಲ್ ಎಂಡ್ವರೆಗೂ ನೋಡಿ. ಇಲ್ಲಿಗೆ ಸಾವಿರಾರು ದೇವರುಗಳು ಕೂಡ ಬರುತ್ತೆ ಈ ಪ್ಲೇಸ್ಗೆ. ಸೊ ಏನಕ್ಕೆ ಬರುತ್ತೆ, ಏನೆಲ್ಲ ಪೂಜೆ ಮಾಡ್ತಾರೆ, ಯಾವ ಥರ ಜೀರ್ಣೋದ್ಧಾರ ಮಾಡ್ತಾರೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಎಂಡ್ವರೆಗೂ ಹಾಕಿದ್ದೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ನೀವು ಇವಾಗ ನೋಡ್ತಿದ್ರಲ್ಲ, ಇವರೇ ಶ್ರವಣಕುಮಾರ. ಸೊ ಅಲ್ಲಿ ಪುಟ್ಟಿಯಲ್ಲಿ ಅವರ ಅಕ್ಕಪಕ್ಕ ಏನು ಕಾಣಿಸಿರೋ ಚಿಕ್ಕ ಚಿಕ್ಕ ವಿಗ್ರಹಗಳು, ಅದು ಅವರ ತಂದೆ ತಾಯಿ. ಇಲ್ಲಿ ನಿಮಗೆ ಫುಲ್ ಹಿಸ್ಟ್ರಿನ ಕೊಟ್ಟಿದ್ದಾರೆ ಅವರು, ಯಾವ ಥರ ಅಲ್ಲಿಂದ ಏನೆಲ್ಲ ಕತೆ ನಡೀತು ಅಂತ. ಸೊ ಈ ಜಾಗಕ್ಕೆ ನೀವು ಹೋಗಬೇಕು ಅಂದರೆ ಹೊಸದುರ್ಗ ರೂಟಿಂದನೂ ಹೋಗ್ಬೋದು, ಹಾಗೆಯೇ ಮೈಸೂರು ಕಡೆಯಿಂದನೂ ಹೋಗ್ಬೋದು, ಹಾಗೆ ಬೆಂಗಳೂರು ಕಡೆಯಿಂದನೂ ಹೋಗ್ಬೋದು. ಸೊ ಬೆಂಗಳೂರು ಕಡೆಯಿಂದ ನೀವು ಬೆಂಗಳೂರಿಂದ ತುಮಕೂರು, ಶಿರಾ, ಹಾಗೆಯೇ ಈ ಕಡೆ ಏನಪ್ಪ ಹಿರಿಯೂರಿಗೆ ಬಂದರೆ ಇಲ್ಲಿಂದನೂ 35 ಕಿಲೋಮೀಟರ್ ಆಗುತ್ತೆ. ಅಥವಾ ನೀವು ಮೈಸೂರು ಕಡೆಯಿಂದ ಬರ್ತಿದ್ದೀರ ಅಂದರೆ ಸೊ ಉಳಿಯಾರ್ ರೋಡಲ್ಲಿ ಬಂದರೆ 100% ನೀವು ಆರಾಮಾಗಿ ಜರ್ನಿನ ಮಾಡ್ಬೋದು. ಸೊ ತುಂಬ ರಿಸ್ಕಿ ಆಗಿರೋಂಥ ಜಾಗ ಅಲ್ಲ, ರೋಡ್ ತುಂಬ ಚೆನ್ನಾಗಿದೆ, ವೆಹಿಕಲ್ಗಳು ತುಂಬ ಜಾಸ್ತಿ ಓಡಾಡುತ್ತೆ ಅಲ್ಲಿ. ಹೊಸದುರ್ಗ ಕಡೆಯಿಂದ ಬರ್ತಿದ್ದೀರಾ ಅಂತಂದರೆ ನಿಮಗೆ 25ರಿಂದ 28 ಕಿಲೋಮೀಟರ್ ಆಗುತ್ತೆ. ತುಂಬ ಚೆನ್ನಾಗಿದೆ ಜಾಗ, ಒಂದ್ಸಲ ವಿಸಿಟ್ ಮಾಡಿ. ಹಾಗೆಯೇ ಈ ಜಾಗನ ನೀವು ಒಂದು ದಿನದ ಪ್ರವಾಸದ ಥರ ನೋಡ್ಬೋದು, ಅಥವಾ 1 ಡೇ ಟ್ರಿಪ್ಪು, ಅಥವಾ ನೀವು ಟ್ರಕ್ಕಿಂಗ್ ಮಾಡೋರಾಗಿದ್ರು ಕೂಡ ಆರಾಮಾಗಿ ಟ್ರಕ್ಕಿಂಗ್ ಕೂಡ ಮಾಡ್ಬೋದು. ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಹಾಗೆ ಇಲ್ಲಿ ಈ ದೇವಸ್ಥಾನಕ್ಕೆ ಬರೀ ಮದುವೆ ಆಗಿರೋರು ಬರಬೇಕಾ ಅಥವಾ ಮದುವೆ ಆಗದಿರೋರು ಬರಬೇಕಾ ಅಂತ ಇಲ್ಲ, ಪ್ರತಿಯೊಬ್ಬರು ಕೂಡ ಚಿಕ್ಕ ಮಗುವಿಂದನೂ ವಯಸ್ಸಾಗಿರೋ ತಂದೆ ತಾಯಿವರೆಗೂ ಈ ದೇವಸ್ಥಾನಕ್ಕೆ ಬರ್ಬೋದು. ನೀವಿಲ್ಲಿ ನೋಡ್ತಿದ್ದೀರಲ್ಲ, ಗೈಸ್ ಇದು ಒಂದು ಒಂಥರ ಹಳ್ಳ ಥರ ಹರಿತಾ ಇರುತ್ತೆ, ನೀರಿನ ಇದು ನಿಕ್ಷೇಪ. ಇದು ಒಂದು ಕಾಡಲ್ಲಿ ನೀರು ಸಿಗುತ್ತಲ್ಲ, ಜರಿ ಥರ ಹಳ್ಳ ಥರ ಹರಿತಾ ಇರುತ್ತಲ್ಲ ಅದು. ಸೊ ಈ ನೀರು ಎಲ್ಲಿಂದ ಬರುತ್ತಪ್ಪ ಅಂತಂದರೆ, ಇವಾಗ ಮಳೆ ಬರಬೇಕಾದ್ರೆ ಗುಡ್ಡದಲ್ಲಿ ನೀರೆಲ್ಲ ಸ್ಟೋರ್ ಆಗ್ತಾ ಇರುತ್ತೆ. ಆಮೇಲೆ ಗಿಡ ಮರಗಳೆಲ್ಲ ನೀರನ್ನ ಹಿಡಿದಿಟ್ಕೊಂಡಿರುತ್ತಲ್ವ, ಗಿಡಗಳು ನೀರನ್ನು ಹಿಡಿದಿಟ್ಕೊಂಡು ಬೇರಿಂದ ನೀರು ಕೆಳಗಡೆ ನೀರು ಇದು ಏನದು ಹನಿಗಳ ರೂಪದಲ್ಲಿ ಬೀಳ್ತಾ ಹೋಗುತ್ತೆ. ಆ ನೀರನ್ನೇ ಈ ಪವಿತ್ರವಾಗಿರೋ ಗಂಗೆ. ಸೊ ಈ ಗಂಗೆಯಲ್ಲಿ ಎಷ್ಟೋ ದೇವರುಗಳನ್ನ ಜೀರ್ಣೋದ್ಧಾರ ಮಾಡ್ತಾರೆ, ಜೀವಗಳೇ ತುಂಬ್ತಾರೆ. ಹಾಗೆ ಯಾರಿಗಾದರೂ ಮದುವೆಗಳಾಗಿಲ್ಲ ಅಂದರೆ ಇಲ್ಲಿ ಗಂಗೆ ಪೂಜೆನ ಮಾಡ್ತಾರೆ. ಹಂಗೆ ತುಂಬ ಅಂದರೆ ತುಂಬ ಹಿಸ್ಟಾರಿಕಲ್ ಇರೋಂಥ ಪ್ಲೇಸ್ ಇದು. ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ದಯವಿಟ್ಟು ಮುಂದೆ ಹೋಗೋವಂಥ ಎಲ್ಲ ಭಕ್ತಾದಿಗಳು ದಯವಿಟ್ಟು ಅದನ್ನು ಮೇಂಟೈನ್ ಮಾಡೋದಕ್ಕೆ ಹೆಲ್ಪ್ ಮಾಡಿ. ಎಲ್ಲಂದ್ರಲ್ಲೇ ಕಸ ಹಾಕ್ಬಿಡಿ, ಎಲ್ಲಂದ್ರಲ್ಲೇ ಬಟ್ಟೆಗಳನ್ನ ಬಿಸಾಕ್ಬಿಡಿ. ನೀವೇನಾದ್ರು ಅನ್ನದಾನ ಮಾಡಬೇಕು ಅಂತಿದ್ರೆ ಖಂಡಿತ ಮಾಡಿ, ಆದರೆ ಕ್ಲೀನಾಗಿ ಮಾಡಿಬಿಟ್ಟು ಬನ್ನಿ ಅಂತ ಹೇಳ್ತಾ ಈಗ ಹಿಸ್ಟ್ರಿ ಬಗ್ಗೆ ತಿಳ್ಕೊತ ಹೋಗೋಣ. ಸೊ ಇಲ್ಲಿ ನೀವು ಪ್ರತಿಯೊಂದು ದೇವಸ್ಥಾನಕ್ಕೆ ಹೋದಾಗ್ಲೂ ಅದ್ರ ಬಗ್ಗೆ ತಿಳ್ಕೊಂಡು ಹೋದಾಗ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಾವು ಕಾರಣಕ್ಕೆ ಈ ವಿಡಿಯೋನ ಮಾಡ್ತಿದ್ದೀವಿ. ಸೊ ನೀವಿವಾಗ ನೋಡ್ತಿರೋ ದೇವಸ್ಥಾನ ಬಂದ್ಬಿಟ್ಟು ಇಲ್ಲಿ ಈ ದೇವಸ್ಥಾನದಲ್ಲಿ ನೀವು ಸೊ ಶಿವನ ಲಿಂಗವನ್ನು ಅಂದರೆ ಲಿಂಗ ರೂಪದಲ್ಲಿರೋ ಶಿವನ ನೋಡ್ಬೋದು. ಸೊ ಈ ಶಿವಲಿಂಗವನ್ನು ಶ್ರೀರಾಮನೇ ಬಂದು ನಿರ್ಮಾಣ ಮಾಡಿದ್ದಾನೆ ಅನ್ನೋದು ತುಂಬ ಪುರಾತನ ಹಿಸ್ಟ್ರಿಗಳಲ್ಲಿ ಅದು ಉಲ್ಲೇಖಿತ ಕೂಡ ಆಗಿದೆ. ಸ್ವತಃ ಶ್ರೀರಾಮ ದೇವರೇ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡೋಗಿದ್ದಾರೆ ಅಂತ. ಸೊ ಶ್ರೀರಾಮ ಯಾಕೆ ಈ ದೇವಸ್ಥಾನಕ್ಕೆ ಬಂದಿದ್ರು, ಈ ಜಾಗಕ್ಕೆ ಯಾಕೆ ಬಂದಿದ್ರು ಅನ್ನೋ ಕಾರಣಕ್ಕೇ ಈ ಕತೆ ಸೃಷ್ಟಿಯಾಗಿರೋದು. ಶ್ರವಣಕುಮಾರ ನಿಮ್ಗೆಲ್ಲರಿಗೂ ಗೊತ್ತು. ಶ್ರವಣಕುಮಾರ ಯಾರು, ಅವ್ರ ತಂದೆ ತಾಯಿಗೋಸ್ಕರ ಅವರು ಜೀವನೇ ಪಣವಾಗಿಟ್ಟಿದ್ರು ಅಂತ. ಸೊ ಅವ್ರ ತಂದೆ ತಾಯಿ ಆಸೆಗಳನ್ನ ಪೂರೈಸ್ತಾನೆ ಅವ್ರ ಜೀವನ ಅನ್ನೋದು ಕಳ್ಕೊಂಡ್ರು ಅನ್ನೋದು ಕತೆ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ನನಗೆ ಗೊತ್ತಿರೋಷ್ಟು, ನನ್ನ ತಿಳುವಳಿಕೆಗಿರೋದಷ್ಟು ನಾನು ಹೇಳ್ತಿದ್ದೀನಿ. ಬಟ್ ಇದರಲ್ಲಿ ಯಾವುದೇ ರೀತಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ
ಸೊ ಗೈಸ್, ಈ ದೇವಸ್ಥಾನದಲ್ಲಿ ಇಲ್ಲಿ ನೀವು ಶಿವಲಿಂಗವನ್ನು ನೋಡ್ಬೋದು. ಇದು ಸ್ವತಃ ಶ್ರೀರಾಮನೇ ಬಂದು ನಿರ್ಮಾಣ ಮಾಡಿರೋಂಥ ದೇವಸ್ಥಾನ. ತುಂಬ ಪವರ್ಫುಲ್ ದೇವರು ಇದು. ಪ್ರತಿಯೊಬ್ಬರು ನಂಬಿಕೆಯನ್ನು ಗಳಿಸಿರೋಂಥ ಜಾಗ. ನಿಮಗೂ ಕೂಡ ಒಂದ್ಸಲ ನೋಡಬೇಕು ಅಂತಿದ್ರೆ ಖಂಡಿತ ಬಂದು ನೋಡ್ಕೊಂಡು ಹೋಗ್ಬೋದು. ಹಾಗೆ ಇದ್ರದ್ದು ಪೂರ್ತಿ ಹಿಸ್ಟ್ರಿ ನೋಡ್ತಾ ಹೋಗೋಣ. ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಶ್ರವಣಕುಮಾರನ ಕತೆ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ತಂದೆ ತಾಯಿಗೋಸ್ಕರ ಏನೆಲ್ಲ ಮಾಡಿದ್ರು ಅಂತ. ಸೊ ಅದೇ ಕತೆನೇ ಇಲ್ಲಿ ಹೇಳ್ತಿರೋದು. ಬಟ್ ನೀವು ಪುಸ್ತಕದಲ್ಲಿ ಓದಿರ್ತೀರ, ಬಟ್ ನಾನು ಲೈವ್ ಆಗಿ ತೋರಿಸಿದ್ದೀನಿ ಆ ಜಾಗನ. ಇದು ಯಾವುದೇ ರೀತಿ ದೇವಸ್ಥಾನನ ಕಟ್ಟಿಬಿಟ್ಟು ಮಾಡಿರೋಂಥ ಕತೆ ಅಲ್ಲ. 100% ಇದು ನಡೆದಿರೋ ಅಂಥ ಜಾಗ. ಅಂದರೆ ಶ್ರವಣಕುಮಾರ ಅವರು ಬಂದು ಹೋಗಿರೋಂಥ ಜಾಗ, ಅವರ ಸಮಾಧಿಗಳು ಇರೋಂಥ ಜಾಗ ಇದು. ನೀವೇನು ಮಾಡ್ತಿದ್ದೀರಾ ಪ್ರತಿಯೊಬ್ಬರು ಅಂದರೆ ಬುಕ್ಕಲ್ಲಿ ಓದೋದು ಅಥವಾ ಇನ್ನೊಂದು ಮತ್ತೊಂದು, ದಯವಿಟ್ಟು ಯಾವುದೇ ಪ್ಲೇಸನ್ನು ನೋಡಬೇಕಂದ್ರೆ ಖಂಡಿತ ಹತ್ರದಲ್ಲಿ ಇರೋಂಥ ಎಲ್ಲ ಪ್ಲೇಸ್ಗಳನ್ನ ನೋಡಿ ನಿಮ್ಮ ಮಕ್ಳಿಗೂ ತೋರಿಸಿ ಮುಂದಿನ ಪೀಳಿಗೆಗೂ ಹೆಲ್ಪ್ ಆಗುತ್ತೆ. ಹಾಗೆ ಅವ್ರಿಗೂ ಕೂಡ ತಂದೆ ತಾಯಿ ಮೇಲೆ ಒಳ್ಳೆಯ ಅಭಿಪ್ರಾಯಗಳು ಕೂಡ ಬೆಳೀತಾ ಹೋಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ಶ್ರವಣಕುಮಾರನ ಬಗ್ಗೆ ಹೇಳಬೇಕು ಅಂದರೆ, ಶ್ರವಣಕುಮಾರನಿಗೆ ಅಪ್ಪ ಅಮ್ಮ ಇರ್ತಾರೆ, ಬಟ್ ಅವರು ಅಂಧರಾಗಿರ್ತಾರೆ, ಅಂದರೆ ಕುರುಡರಾಗಿರ್ತಾರೆ. ಅವರಿಗೆ ಕಣ್ಣು ಕಾಣಿಸ್ತಾ ಇರಲ್ಲ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ತೀರ್ಥಯಾತ್ರೆ ಮಾಡಬೇಕು ಅನ್ನೋ ತುಂಬ ಆಸೆಗಳನ್ನ, ಅಂದರೆ ತುಂಬ ವರ್ಷಗಳ ಆಸೆನ ಅವರು ಮಗನ ಹತ್ರ ಹೇಳ್ಕೊತಾರೆ. ನಮ್ಮ ಕೊನೆ ಆಸೆ ಇದು, ತೀರ್ಥಯಾತ್ರೆ ಮಾಡಬೇಕು ಅಂತ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಶ್ರವಣಕುಮಾರ, ನಾನು ನಿಮ್ಮ ಆಸೆನ ಪೂರೈಸ್ತೀನಿ, ಸರಿ ನಡೀರಿ ಹೋಗೋಣ ಅಂತ ಅವನು ಕರ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಹೋಗೋದಕ್ಕೆ ಯಾವುದೇ ಫೆಸಿಲಿಟಿ ಇವಾಗಿರೋ ಥರ ಬಸ್ಸು ಕಾರು ಆ ಥರ ಏನೂ ಇರಲಿಲ್ಲ. ಅವಾಗೆಲ್ಲ ಕುದುರೆ ಆನೆ ಆ ಥರ ಇದ್ರ ಮೇಲೆ ಓಡಾಡ್ತಾಯಿದ್ರು. ಸೊ ಅದನ್ನೆಲ್ಲ ತಗೊಂಡು ಹೋಗೋದಕ್ಕೆ ತಂದೆ ತಾಯಿ ಕಷ್ಟ ಆಗುತ್ತೆ ಅಂತ 2 ಬುಟ್ಟಿಗಳನ್ನ ರೆಡಿ ಮಾಡಿ ತಟ್ಟೆ ರೂಪದಲ್ಲಿ ಅವ್ರನ್ನ ಮುಂದೆ ಒಬ್ಬರನ್ನ ಹಿಂದೆ ಒಬ್ಬರನ್ನ ಕೂರಿಸ್ಕೊಂಡು ತನ್ನ ಭುಜದ ಮೇಲೆ ಓಡಿಸ್ಕೊಂಡು ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ಪ್ರತಿದಿನವೂ ಕೂಡ, ಅಂದರೆ ತೀರ್ಥಯಾತ್ರೆ ಎಲ್ಲಿ ಸಿಗುತ್ತೆ, ಯಾವ್ಯಾವ ಕ್ಷೇತ್ರಗಳು ಇರ್ತದನ್ನೆಲ್ಲ ನೋಡ್ತಾ, ಕಾಡು ಮೇಡು ನಾಡನ್ನು ನೋಡ್ತಾ ಹೋಗ್ತಾ ಇರಬೇಕಾದ್ರೆ ತುಂಬ ಬಾಯಾರಿಕೆ ಆಗ್ತಿರುತ್ತೆ ಆ ಜಾಗಕ್ಕೆ ಅವ್ರಿಗೆ. ಅಂದರೆ ಅವ್ರ ತಂದೆ ತಾಯಿಗೆ, ಶ್ರವಣಕುಮಾರ ತಂದೆ ತಾಯಿಗೆ. ಅದಕ್ಕೆ ಅವರು ಹೇಳ್ತಾರೆ, ನನಗೆ ತುಂಬ ಬಾಯಾರಿಕೆ ಆಗ್ತದೆ, ನೀರು ಕುಡಿಬೇಕು ಅಂತ. ಇದೇ ಥರ ನಾವು ಹೋಗ್ತಾ ದಾರಿಲಿ ಸ್ವಲ್ಪ ನೀರಿನ ಸೌಂಡ್ ಎಲ್ಲ ಕೇಳಿಸುತ್ತೆ. ಇಲ್ಲೆಲ್ಲ ಹತ್ರದಲ್ಲಿ ನೀರಿದೆ, ನಾನು ಹೋಗಿ ನೀರು ತಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಗ ಅವರನ್ನು ಕೂರಿಸಿ ಸೈಡಲ್ಲಿ ಹೋಗ್ತಾರೆ. ಶ್ರವಣಕುಮಾರ ನೀರು ತಗೊಂಬರೋದಕ್ಕೆ ಅಂತ ಹೋಗ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ದಶರಥ ರಾಜರು ಕೂಡ ಅದೇ ಜಾಗದಲ್ಲಿ ಬೇಟೆ ಆಡೋದಕ್ಕೆ ಅಂತ ಬಂದಿರ್ತಾರೆ. ಸೊ ಅವ್ರಿಗೆ ಗೊತ್ತಿರಲ್ಲ ಇಲ್ಲಿ ಬಂದು ಶ್ರವಣಕುಮಾರ ನೀರು ಕುಡಿಯೋಕೆ ಬಂದಿದ್ದಾರೆ ಅಂತ. ಶ್ರವಣಕುಮಾರಂಗೆ ಗೊತ್ತಿರಲ್ಲ ದಶರಥ ಮಹಾರಾಜರು ಇಲ್ಲಿ ಬೇಟೆ ಆಡೋದಕ್ಕೆ ಬಂದಿದ್ದಾರೆ ಅಂತ. ಸೊ ಇವರು ನೀರು ತಗೊಂಬರೋದಕ್ಕೆ ಅಂತ ಹೋಗಿರ್ತಾರೆ ಹೊಳೆ ಹತ್ರ. ಆ ಕಡೆಯಿಂದ ದಶರಥ ಅವರು ಸೊ ಇಲ್ಲಿ ಯಾವುದೋ ಪ್ರಾಣಿ ಬಂದಿದೆ ನೀರು ಕುಡಿಯೋದಕ್ಕೆ. ಸೊ ರಾಣಿವಾಗ ಬಾಣನ ಹೊಡೆದ್ರೆ ಆ ಪ್ರಾಣಿ ಸತ್ತೋಗುತ್ತೆ, ನಾನು ಬೇಟೆ ಆಡಿದೆ ನಂತರ ಅವ್ರಿಗಾಗುತ್ತೆ. ಸೊ ಅದೇ ಸಿಚುವೇಷನಲ್ಲಿ ದಶರಥ ಮಹಾರಾಜರು ಬಾಣನ ಹೊಡೆದೇ ಬಿಡ್ತಾರೆ. ಶ್ರವಣಕುಮಾರ ನೀರು ತುಂಬಬೇಕಾದ್ರೆ ಪ್ರಾಣನ ಕಳ್ಕೊತಾರೆ. ಸೀದಾ ಬಾಣ ಹೋಗಿ ಡೈರೆಕ್ಟಾಗಿ ಶ್ರವಣಕುಮಾರನಿಗೆ ಬೀಳುತ್ತೆ. ಆವಾಗ ಅವರು ಬಂದು ಯಾವುದೋ ಪ್ರಾಣಿ ಬಿದ್ದು ಸತ್ತೋಯ್ತು ಅಂತ ಹೇಳ್ಬಿಟ್ಟು ಬರ್ತಾರೆ. ಬಂದು ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿ ಬಿದ್ದಿರೋದು ಶ್ರವಣಕುಮಾರ ತನ್ನ ತಂದೆ ತಾಯಿ ಜೊತೆಗೆ ನಾನು ಎಲ್ಲಿಗೆ ಹೋಗ್ತಿದ್ದೀನಿ, ಯಾಕೆ ಏನು ಅಂತ ಪ್ರತಿಯೊಂದೂ ಅಲ್ಲೆಲ್ಲ ನಡೆದಿರೋ ಕಥೆನ ಹೇಳ್ತಾರೆ. ಈ ಥರ ಇದ್ದಾರೆ ನನ್ನ ತಂದೆ ತಾಯಿ, ಅಲ್ಲಿ ತುಂಬ ಬಾಯಾರಿಕೆ ಆಗಿದೆ, ದಯವಿಟ್ಟು ಹೋಗಿ ನೀರು ಕೊಡ್ರಿ ಅಂತ ಕೇಳಿದಾಗ ದಶರಥ ಮಹಾರಾಜರು ಹೇಳ್ತಾರೆ, ನನ್ನಿಂದ ಎಂಥ ತಪ್ಪಾಗೋಯ್ತು, ನಾನು ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ನೋಡ್ಕೊತೀನಿ, ನಾನು ಅವರೆಲ್ಲ ಆಸೆಗಳನ್ನ ಪೂರೈಸ್ತೀನಿ ಅಂತ ಹೇಳ್ತಾರೆ. ಆವಾಗ ಶ್ರವಣಕುಮಾರ ಅವ್ರ ಕಡೆಯಿಂದ ಮಾತನ್ನು ತಗೊಂಡು ಅವರು ನೆಮ್ಮದಿಯಿಂದ ಪ್ರಾಣತ್ಯಾಗ ಮಾಡ್ತಾರೆ. ಸೊ ಆವಾಗ ಏನಾಗುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ದಶರಥ ಮಹಾರಾಜರು ಅವ್ರ ತಂದೆ ತಾಯಿ ಹತ್ರ ಇರೋ ವಿಷಯ, ಅಂದರೆ ಅವ್ರ ಮಗ ಈ ಥರ ಆಯಿತು, ಅವರು ಸತ್ತೋದ್ರು ಅಂತ ಎಲ್ಲ ಹೇಳ್ತಾರೆ. ಆವಾಗ ಅವರು ಹೇಳ್ತಾರೆ ದಶರಥ ಮಹಾರಾಜರಿಗೆ, ನಿನ್ನಿಂದ ನನ್ನ ವಯಸ್ಸಾಗಿರೋ ಕಾಲದಲ್ಲಿ ನನ್ನ ಮಗನ ಕಳ್ಕೊಂಡಂಗೆ ಆಗ್ಬಿಡ್ತು, ನಿನಗೂ ಇದೇ ಥರ ಆಗಲಿ ಅಂತ ಶಾಪನ ಕೊಟ್ಬಿಟ್ಟು ಅವರು ಕೂಡ ಅಲ್ಲಿ ಪ್ರಾಣ ತ್ಯಾಗ ಮಾಡ್ತಾರೆ. ಸೊ ಇದರಿಂದ ತುಂಬ ಮನಸ್ಸು ನೊಂದಂಥ ದಶರಥ ಮಹಾರಾಜರು ಇವಾಗಲೂ ಕೂಡ, ಅಂದರೆ ಅವರು ಕೊಟ್ಟಂಥ ಶಾಪ ಫಲಿಸ್ತು ಅನ್ನೋದಕ್ಕೆ ದಶರಥ ಮಹಾರಾಜರು ಸಾಯುವಂಥ ಕಾಲದಲ್ಲಿ ಶ್ರೀರಾಮ ಅವ್ರ ಜೊತೆನೇ ಇರಲಿಲ್ಲ. ಸೊ ಎಷ್ಟೆಲ್ಲ ಕನೆಕ್ಟಿವಿಟಿ ಇರುತ್ತಲ್ಲ ಒಂದು ಕಥೆನ ನಡೆಯೋದಕ್ಕೆ. ಹೀಗೆ ಅವರು ಕೊನೆಗಾಲದಲ್ಲಿ ನನ್ನ ಜೊತೆ ಯಾವ ಥರ ಶ್ರವಣಕುಮಾರ ಇರಲಿಲ್ಲ, ಹಾಗೆ ನಿನ್ನ ಜೊತೆ ನಿನ್ನ ಪ್ರೀತಿಯ ಮಗ ಕೂಡ ಇರದೇ ಇರಲಿ ಅಂತ ಶಾಪ ಕೊಡ್ತಾರಂತೆ ಅವರ ಅಪ್ಪ ಅಮ್ಮ. ಆ ಶಾಪ ಫಲಿಸುತ್ತೆ. ಶ್ರೀರಾಮ ಕೂಡ ವನವಾಸ ಮಾಡ್ತಾರೆ. ದಶರಥ ಮಹಾರಾಜರಿಗೆ ಲಾಸ್ಟಲ್ಲಿ ಮಗ ಜೊತೆಗೆ ಇರಲ್ಲ, ಅವರು ಸತ್ತೋಗ್ಬೇಕಾದ್ರೆ. ಹಾಗೆ ಪ್ರತಿಯೊಬ್ಬರು ಕೂಡ ಯಾರ ತಂದೆ ತಾಯಿನೂ ಮನಸ್ಸು ನೋಯಿಸದೇ ಇರೋ ಥರ, ಏನೂ ಮಾಡದೇ ಇರೋ ಥರ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ದಶರಥ ಮಹಾರಾಜರು ಇದಕ್ಕೆ ಪ್ರತಿಫಲವಾಗಿ ಪ್ರಾಯಶ್ಚಿತವಾಗಿ ಅವರ 3 ಸಮಾಧಿಗಳನ್ನ ಅಲ್ಲಿ ಕಟ್ಟಿಸ್ತಾರೆ ದಶರಥದಲ್ಲಿ. ಸೊ ಇವತ್ತಿಗೂ ಕೂಡ ಆ ಸಮಾಧಿಗಳನ್ನ ನೋಡ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ಪೂಜೆಗಳು ನಡೆಯುತ್ತೆ. ಯಾರೆಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಕೋತಿಗಳು ಸಾಮ್ರಾಜ್ಯನೇ ಇದೆ. ಯಾಕಂದರೆ ತುಂಬ ಕಾಡಾಗಿರೋದ್ರಿಂದ ಸ್ವಲ್ಪ ಕೋತಿಗಳು ಜಾಸ್ತಿ ಇರುತ್ತೆ. ನೀವೇನಾದ್ರು ತಗೊಂಡೋಗಿರೋಂಥ ವಸ್ತುಗಳನ್ನ ಕಿತ್ಕೊಳ್ಳೋದು ಅಥವಾ ಮೇಲೆ ಹಾರೋದು ಆ ಥರ ಮಾಡ್ತಾರೆ. ಯಾಕಂದರೆ ಅವ್ರಿಗೇನು ಊಟ ಸಿಗಲ್ಲ ಅಲ್ಲಿ. ಸೊ ಅದಕ್ಕೆ ಬಾಳೆಹಣ್ಣನ್ನು ಅಲ್ಲೆಲ್ಲ ಕೋತಿಗಳಿಗೆ ಬಂದಿರೋರಿಗೆ ನೈವೇದ್ಯ ಥರ ಕೊಡ್ತಾರೆ. ಫಸ್ಟು ಕೋತಿಗಳಿಗೆ ಕೊಡ್ತಾರೆ, ಅದಾದಮೇಲೆ ದೇವಸ್ಥಾನ ಎಂಟ್ರಿಯಾಗಿ ನೋಡ್ತಾರೆ. ಇಲ್ಲೆಲ್ಲ ಏನಪ್ಪ ಮಾಡ್ತಿದ್ದಾರೆ ಈ ಕತೆ ಮಧ್ಯದಲ್ಲಿ, ಇದೆಲ್ಲ ಏನು ದೇವರ ಅಲಂಕಾರ ಅಂತ ಕೇಳಿದೆ.
ಇಲ್ಲಿ ತುಂಬ ಅಂದರೆ ಸುತ್ತಮುತ್ತ ಇರೋಂಥ ತುಂಬ ಕಿಲೋಮೀಟರ್ಸ್ ಅಂದರೆ 200 ಕಿಲೋಮೀಟ್ರ್ 300 ಕಿಲೋಮೀಟ್ರಿಂದ ಕೂಡ ದೇವ್ರನ್ನ ತಗೊಂಡು ಇಲ್ಲಿಗೆ ಬರ್ತಾರೆ. ಏನಕ್ಕೆ ಅಂದರೆ ದೇವ್ರನ್ನ ಒಳೆ ಪೂಜೆ ಕರ್ಕೊಂಡ್ಬರ್ತಾರೆ ಅನ್ನೋ ಶಾಸ್ತ್ರ ಎಲ್ಲ ಕಡೆ ನಡೆಯುತ್ತೆ. ದೇವ್ರು ಒಳಗೆ ಹೋಯ್ತು ಅಂತಾರಲ್ವ ಅದೆಲ್ಲ ನಡೆಯುತ್ತೆ. ಸೊ ಏನಕ್ಕೆ ಮಾಡ್ತಾರೆ ಇದನ್ನಂದ್ರೆ ದೇವ್ರ ಊರಲ್ಲಿ ಯಾರಾದ್ರೂ ಸಾವಾಗಿದ್ರೆ ಅಥವಾ ದೇವ್ರಿಗೆ ಶಕ್ತಿ ಕಡಿಮೆ ಆಗಿದೆ ಅಂತ ಅನಿಸಿದಾಗ ಅಥವಾ ದೇವ್ರಿಗೆ ಕಣ್ ದೃಷ್ಟಿ ಆಗಿದೆ ಅಂತ ಅನಿಸಿದಾಗ, ಆಮೇಲೆ ಇನ್ನು ಊರಲ್ಲಿ ತುಂಬ ಕಾಯಿಲೆಗಳು ಬರ್ತಿದ್ದಾವೆ ಅಂತ ಅನಿಸಿದಾಗ ಅಥವಾ ರೋಗ ರುಜಿನಗಳು ಎಲ್ಲ ಮಕ್ಕಳಿಗೆ ಹರಡ್ತಿದ್ದಾವೆ ಅಂತ ಅಂದಾಗ ದೇವ್ರನ್ನ ತಗೊಂಡು ಬರ್ತಾರೆ. ಏನು ಯಜಮಾನ್ರು ನೋಡ್ತೀರಾ ಅವರು ಕೂಡ ಇದನ್ನ ಹೇಳ್ತಿರೋದು. ಅವರು ರಂಗೇನಹಳ್ಳಿ ಅವರು ಅಂತೆ. ನನಗೆ ಊರು ಕರೆಕ್ಟಾಗಿ ನೆನಪಿಲ್ಲ, ರಂಗೇನಹಳ್ಳಿ ಅಂತ ಹೇಳಿದ ನೆನಪಿದೆ. ಸೊ ಅವರು ದೇವ್ರನ್ನ ಕರ್ಕೊಂಬಂದಿದ್ರು. ಇಲ್ಲಿ ಆಂಜನೇಯಂದು ಹೊಸ ವಿಗ್ರಹ ಮಾಡಿಸಿದ್ರು ಅಂತ ಒಳೆ ಪೂಜೆಗೆ ಅಂತ ಕರ್ಕೊಂಬಂದಿದ್ರು. ತುಂಬ ಜನ ಹುಡುಗರು ತುಂಬ ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು. ಪ್ರತಿಯೊಂದು ಕಾರ್ಯಗಳು ಮಾಡ್ತಾ ಅಲ್ಲಿ ಹೋಮ ಸುಡಿಸಿದ್ರು. ಆಮೇಲೆ ಬಾಳೆ ಕಂಬ ಎಲ್ಲ ಕಡ್ದು ಕಂಕಣ ಎಲ್ಲ ಕಟ್ಟಿ ಬಂದಿರೋರಿಗೆ ಕಳಸ ತಗೊಂಡು ದೇವ್ರನ್ನ ಹೊರಡಿಸ್ತಾ ಇದ್ರು. ಹಾಗೆ ಇನ್ನೊಂದು ಕಡೆ ತಿಮ್ಮಪ್ಪನ ಕೂಡ ಕರ್ಕೊಂಬಂದಿದ್ರು. ಅಲ್ಲಿ ತಿಮ್ಮಪ್ಪ ದೇವರು ಹಂಗೆ ರಂಗಪ್ಪ ದೇವರು ಅಂತಾರಲ್ಲ ಆ ದೇವ್ರನ್ನ ಕರ್ಕೊಂಬಂದಿದ್ರು. ಇಲ್ಲಿ ಹೊರಡಿಸ್ತಾ ಇರೋದು ರಂಗಪ್ಪ ದೇವರು. ಇದನ್ನು ಕೂಡ ಪೂಜೆಗೆ ಅಂತ ಕರ್ಕೊಂಬಂದಿದ್ರು. ಹೀಗೆ ಪ್ರತಿಯೊಂದು ದೇವರುಗಳನ್ನ ಕೂಡ ಅಲ್ಲಿ ಕರ್ಕೊಂಬರ್ತಾರೆ. ಅಂದರೆ ನೀವು ಕೂಡ ಹೋಗಿ ಬಂದರೆ ನಿಮ್ಮ ಜೀವನನೂ ಚೆನ್ನಾಗಿ ಆಗ್ಬೋದು ಅನ್ನೋ ಸಣ್ಣ ನಂಬಿಕೆ ಅಷ್ಟೇ. ಸೊ ಇದನ್ನ ನಂಬೋದು ಬಿಡೋದು ಅವರವರ ತರ್ಕಕ್ಕೆ ಬಿಟ್ಟಿದ್ದು. ನಾನು ಯಾವುದೇ ರೀತಿ ಏನು ಹೇಳ್ತಿಲ್ಲ ಅಥವಾ ಪ್ರಮೋಷನ್ ಮಾಡ್ತಿಲ್ಲ, ಏನೂ ಇಲ್ಲ. ಬಟ್ ನಮಗಾಗಿರೋ ಅಂಥ ಒಳ್ಳೆದನ್ನ ನಾನು ನಿಮಗೆ ಹೇಳ್ತಿದ್ದೀನಿ ಅಷ್ಟೇ. ಸೊ ನೀವು ಇಲ್ಲಿ ನೋಡ್ತಿರಲ್ಲ, ಇದೇ ಏನದು ಈ ದೇವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರೋ ಅಂಥ ಊರಿನವರು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಕೊಟ್ರು. ಗೈಸ್ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಒಂದ್ಸಲ ದಶರಥ ರಾಮೇಶ್ವರ ವಜ್ರಕ್ಕೆ ಹೋಗ್ಬಿಟ್ಟು ಬನ್ನಿ. ತುಂಬ ಚೆನ್ನಾಗಿದೆ. ಟ್ರಕ್ಕಿಂಗ್ ಮಾಡೋರಿದ್ರೆ ಅಥವಾ ದೇವಸ್ಥಾನ ವಿಸಿಟ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಒಳ್ಳೆ ಜಾಗಕ್ಕೆ ಹೋಗಿ ಬರ್ಬೋದು. ಸೊ ಪೀಸ್ಫುಲ್ಲಾಗಿರುತ್ತೆ. ವಿತೌಟ್ ಸೌಂಡ್ಸ್, ವಿತೌಟ್ ಟ್ರಾಫಿಕ್, ವಿತೌಟ್ ಏನದು ಪೊಲ್ಯೂಷನ್ ಎಲ್ಲದರಿಂದ ದೂರ ಇರಬೇಕಂದ್ರೆ ಖಂಡಿತ ಹೋಗಿ ಬರ್ಬೋದು. ಹಾಗೆಯೇ ನೀವಿಲ್ಲಿ ಏನು ನೋಡ್ತೀರಾ, ಈ ದೇವರು ಹೊರಡ್ರೋ ಅಂಥದ್ದು ಅಂದರೆ ಒಳೆ ಪೂಜೆಗೆ ಬಂದು ಹೋಗ್ಬೇಕಾದ್ರೆ ದೇವರಿಗೆ ತುಂಬ ಪವರ್ ಜಾಸ್ತಿ ಇರುತ್ತೆ ಅಂತ ಕೆಲವರು ತುಂಬ ಕಷ್ಟ ಇರೋಂಥವ್ರು ಅಥವಾ ಹುಷಾರಿಲ್ಲದೆ ಇರೋಂಥವ್ರು ಬಂದಿರ್ತಾರೆ ಒಳೆ ಪೂಜೆಗೆ ಅಂತ. ಆ ಟೈಮಲ್ಲಿ ಅವ್ರು ಹೇಳೋ ಅಂಥ ಪೂಜೆಗಳನ್ನ ಮಾಡಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದಕ್ಕೆ ಅಲ್ಲಿ ಕೂತಿರ್ತಾರೆ. ದೇವರು ಅವ್ರ ತಲೆಯ ಮೇಲಿಂದ ಹಿಂಗೆ ಹೋಗ್ತಾರೆ ಅಷ್ಟೇ, ಅಂದರೆ ದೇವ್ರ ಕೆಳಗಡೆ ಹೋಗೋ ಥರ. ಸೊ ಅದಾದಮೇಲೆ ಇಲ್ಲಿ ಅನ್ನದಾಸೋಹ ಕೂಡ ಮಾಡ್ತಾರೆ. ಆಮೇಲೆ 101 ಎಡೆ ಅಂತಲೂ ಮಾಡ್ತಾರೆ. ಸೊ ಅವರು ಏನೇನು ಅರ್ಕೆ ಮಾಡ್ಕೊಂಡಿರ್ತಾರೆ ಅದು ನಿಮಗೂ ಕೂಡ ಏನಾದ್ರು ಚೆನ್ನಾಗಾಯಿತು ಅಂದರೆ ನೀವು ಕೂಡ ಏನು ಬೇಕಾದರೂ ಮಾಡ್ಬೋದು. ಸೊ ಈ ಸುಂದರವಾದ ಪ್ರಕೃತಿ ಮಧ್ಯೆ ನಮ್ಮ ದಶರಥ ರಾಮೇಶ್ವರ ವಜ್ರನ ನೋಡಿಕೊಂಡು ನಾವು ಕೂಡ ವಾಪಸ್ ಬಂದ್ವಿ. ಈ ವಿಡಿಯೋನ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ನಿಮ್ಮ ಕನ್ನಡ ಸದಾ ಪ್ರೋತ್ಸಾಹಿಸಿ. ಸೊ ಫಾಲೋ ಫಾರ್ ಮೋರ್.